ಅದರ ಕಾರ್ಯಕ್ರಮ ಅಟೆಂಡ್ ಆಗ್ತಾರ. ಅಲ್ಲಿ ಏನ ನುಕ್ಸಾನ್ ಏನಾಗೈತಿ ರೈತರಿಗೆ ಅದನ್ನ ನೋಡುದಿಲ್ಲ. ಇಲ್ಲೇ ಧಾರವಾಡಕ್ಕೆ ಬಂದ ಧಾರವಾಡದಿಂದನೇ ಹೆಲಿಕಾಪ್ಟರ್ ತಗೊಂತಾರ. ಇಲ್ಲಿ ಪೂರ್ತಿ ಎಲ್ಲಾ ಧಾರವಾಡ ಸುತ್ತಮುತ್ತಲ ಎಲ್ಲಾ ಬೆಳೆ ನಾಶ ಆಗ್ಯಾವ. ಅದ್ರ ಬಗ್ಗೆ ನೋಡುವಂತ ಕೆಲಸ ಮಾಡ್ತಾ ಇಲ್ಲ. ಈ ಸಿದ್ದರಾಮಯ್ಯನವ್ರಿಗೆ ರಾಜಕಾರಣ ಮಾಡೋದು, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದು, ದುಡ್ಡು ಮಾಡೋದು, ಅವ್ರಿಗೆ ಮೊಮ್ಮಕ್ಕಳ ತನಕ ದುಡ್ಡು ಮಾಡ್ಬೇಕಾಯ್ತು ಈಗ. ಯಾಕಂದ್ರೆ ಮಗ ಅಂತೂ ಅವನಿಂದ ಏನಾಗುದಿಲ್ಲ, ರಾಜಕೀಯ ಭವಿಷ್ಯ ಇಲ್ಲ ಅಂತ ಅವ್ರಿಗೆ ಅನ್ಸತಿ. ಅದಕ್ಕೆ ಮೊಮ್ಮಕ್ಕಳು ಬರೋ ತನಕನು ಅವ್ರು ಎಷ್ಟು ದುಡ್ಡು ಮಾಡ್ಬೇಕು ಅದ ಒಂದ ವಿಚಾರದಾಗ ಐತಿ. ಅದ್ರ ಸಂಬಂಧ ಇವತ್ತು ಭ್ರಷ್ಟಾಚಾರ ಅಂದ್ಬಿಟ್ಟು ಬೇರೆ ಏನು ಕೆಲಸ ಸಿದ್ದರಾಮಯ್ಯನವ್ರು ಮಾಡತ್ತಿಲ್ಲ. ಇವರು ಎಲ್ಲಾ ಲೆಫ್ಟಿಸ್ಟ್ಗಳು. ನಮ್ ಸಿದ್ದರಾಮಯ್ಯ ಏನದಲ್ಲ, ಇವ್ರು ಅಲ್ಟ್ರಾ ಲೆಫ್ಟಿಸ್ಟ್. ಇವ್ರದ್ದು ಉದ್ದೇಶನ ನಾ ಹೇಳಿದ್ನಲ್ಲ, ನಿಜವಾಗಿ ಇವತ್ತು ರೈತರ ಭವನ ಐತಿ. ರೈತರೆಲ್ಲಾ ಕಡೆ ಕಣ್ಣೀರ್ ಸುರ್ಸಾತಾರ. ಅದ್ರದ್ದು ಗಮನ ಬೇರೆ ಕಡೆ ಸೆಳ್ಸಕ್ ಇಂತ ಗದ್ದಲ ಎಬ್ಬಿಸ್ಕೊಂತ, ಅನಾವಶ್ಯಕ ಗದ್ದಲ ಎಬ್ಬಿಸ್ಕೊಂತ ಕುತ್ಕೊಳ್ಳೋದು. ಅವ್ರಿಗೆ ಏನಾದ್ರೂ ಸ್ವಲ್ಪ ಆದ್ರೂ ಸೊನ್ನೆ ಸೂಕ್ಷ್ಮ ಅನ್ನೋದಿತ್ತಂದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಕೆಲಸ ಮಾಡತೈತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವ್ಯಾಪ್ತಿ ಏನು, ಅದನ್ನ ಸ್ವಲ್ಪ ತಿಳ್ಕೊಳ್ಳೋ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ಕೊಂತೇನೆ. ಅವರು ಲಿಟ್ರೇಚರ್ ಐತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಹಿತ್ಯ ಐತಿ, ಆ ಸಾಹಿತ್ಯ ತರಿಸ್ಕೊಳ್ಳಿ, ಓದ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಉದ್ದೇಶ ಏನು, ಧ್ಯೇಯ ಏನು, ಹೆಗ್ಡೆವಾರ್ ಅವರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು, ಯಾವ ರೀತಿ ಯುವಕರನ್ನ ಜನರನ್ನ ತಯಾರು ಮಾಡಿ ರಾಷ್ಟ್ರದ ಅಭಿವೃದ್ಧಿಗೆ ಅವರು ಜನರನ್ನು ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅದ್ರ ಕಾರ್ಯವ್ಯಾಪ್ತಿ ಏನು, ಎಷ್ಟು ದೊಡ್ಡ ಸಂಸ್ಥೆಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲಾದ್ರೂ ತಿಳ್ಕೊಬೇಕು ಅವ್ರು. ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ತಮ್ಮಿಂದ ಏನ ಒಳ್ಳೇದೇನ ಆಗೋಗಿದ್ರೆ ಕೆಲಸ ಮಾಡ್ಲಿ. ಆದ್ರೆ ಯಾವ್ದೋ ತಾಲಿಬಾನ್ ಬಗ್ಗೆ ಅಥವಾ ಯಾವ್ದೋ ಟೆರರಿಸ್ಟ್ ಆರ್ಗನೈಸೇಷನ್ ಬಗ್ಗೆ ಅದ್ರ ಬಗ್ಗೆ ಒಂದ್ ಪೈಸಾದ್ರು ಮಾತಾಡಕ್ ಹೋಗುದಿಲ್ಲ. ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗೆ ಕೋರ್ಟ್ ಅರೆಸ್ಟ್ ಮಾಡಿದ್ರು ಕೂಡ ಜೈಲದಲ್ಲಿ ಇದ್ದವ್ರನ್ನ ಇವರು ಕ್ಯಾಬಿನೆಟ್ ದಲ್ಲಿ ಡಿಸಿಷನ್ ತಗೊಂಡು ಅವ್ರನ್ನ ಹೊರಗೆ ಬಿಡುವಂತ ಕೆಲಸ ಮಾಡ್ತಾರೆ. ಇಲ್ಲೇ ನಾನು ಶಾಲಿನ ಫಾಲೋ ಮಾಡ್ತೀನಿ, ಇವ್ರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಒಂದು ಸ್ಟೇಟ್ಮೆಂಟ್ ಹೇಳಿ ಜನರ ಗಮನ ಬೇರೆ ಕಡೆಗೆ ಸೆಳೆಯುವಂತ ಪ್ರೈವೇಟ್ ಕಾರ್ಯಕ್ರಮ ಅಧಿಕಾರಿಗಳನ್ನ ಕರೆದಾರ, ತಮ್ಮ ಪಾರ್ಟಿ ಬ್ಯಾನರ್ ಹಾಕ್ಯಾರ, ಹಸ್ತದ ಸಿಂಬಾಲ್ ಇಟ್ಟು. ನಾವ್ ಹೇಳಿದ್ವಲ್ಲ, ನಮ್ಗೆ ಸಿದ್ದಾರ್ಥ ಜಗದಾಗ ಆಗಿ ಅದ್ ಹಿಂದೈತಲ್ಲ, ನಾವು ರಸ್ತೆ ಭೂಮಿ ಪೂಜೆ ಮಾಡ್ಬೇಕಾದ್ರೆ ಅಲ್ಲೇ ಮಸೀದಿ ಬಾಜುಕಿನ ರಸ್ತೆ ಭೂಮಿ ಪೂಜಾಕ್ ಹೋಗಿದ್ವಿ. ಅಲ್ಲಿ ಪೂರ್ತಿ ಅದ ಸಮಾಜ ಇತ್ತು. ಅಲ್ಲಿ ಮಸೀದಿನ ಬಾಜುಕ ಅಲ್ಲಿ ದರ್ಗಾ ಇತ್ತು. ದರ್ಗಾ ಬಾಜುಕ ಅವ್ರು ನ್ಯಾಚುರಲಿ ದರ್ಗಾದಾಗ ಅಲ್ಲೇ ಪಠಣ ಮಾಡಿದ್ರು. ಆ ಮಾತ್ ಬೇರೆ. ಆದ್ರ ಇದೈತಲ್ಲ ಸಿದ್ದಾರ್ಥ ಜಾಗ ಇತ್ತು.